ಹೆಂಡತಿ ಇಲ್ದಿರೋ ಮಾವನ್ ಮದ್ವೆ ಆಗಿ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ಜೀವನ ತ್ಯಾಗ ಮಾಡಿದಕ್ಕೆ ಸರಿಯಾದ ಮೋಸ ಆಯ್ತು. ಒಟ್ನಲ್ಲಿ ಬರೀ ಒಳ್ಳೇದನ್ನೇ ಮಾಡಿರೋ ನನಗ್ ಸಿಕ್ಕಿದ್ದು ಹಾವು, ತೋಳ, ವಿಷ ಸರ್ಪ ಅನ್ನೋ ಪಟ್ಟ. ಬೇಸ್ ರಾಧ, ಬೇಸ್. ನೀನು ಸಸಿಕಲನ್ ಮಗಳು ಅನ್ನೋದನ್ನ ಇವತ್ತು ನಿರೂಪಿಸ್ಬಿಟ್ಟೆ. ಸಿಕ್ಕಾಕೊಂಡ್ ಮ್ಯಾಕು ಈಟು ಅಂದೆಲ್ಲ ನಾಟಕ ಆಡ್ತಿದ್ಯಲ್ಲ, ನಿನ್ ಗುಂಡ್ಗೆ ನಾ ಮೆಚ್ಚಲೇಬೇಕು. ನರಿ ಹೊಟ್ಟೆನಾಗೆ ನರಿನೇ ಹುಟ್ಟದು ಅಂತ ಇವತ್ತು ಸಾಬೀತ್ ಮಾಡ್ಬಿಟ್ಟೆ ನೋಡು. ಅತ್ತೆ, ಮುಚ್ಚು ಬಾಯ್. ಇನ್ನೊಂದು ಕಿತ ನನ್ನ ಅತ್ತೆ ಅಂತ ಕರೆದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ಸೋದ್ರ ಸಂಬಂಧ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ತವ್ರು ಬಿಟ್ರು ಸೋದ್ರು ಉಳಿಬೇಕು ಅಂತಂತಾರೆ. ಅಂತದ್ರಾಗೆ ಅಂತ ಸಂಬಂಧಕ್ಕೆ ಎಂತ ಬೆಲೆ ಕೊಟ್ಟಿದೀಯ? ಅತ್ತೆ, ನೀವ್ ಇವ್ರ ಮಾತಿಗೆ ಮರಳಾಗಿ ನನ್ ಬಗ್ಗೆ ತಪ್ಪು ತಿಳ್ಕೊತಿದ್ದೀರಾ. ನಾನ್ ಈಟ್ ದಿನ ತಿಳ್ಕೊಂಡಿದ್ಯಪ್ಪು, ಈಗ ಸರಿಯಾಗಿ ತಿಳ್ಕೊಂಡಿದ್ದೀನಿ. ನೀನ್ 2 ತಲೆ ಆವು ಅನ್ನೋದು ನನಗೆ ತಂದಾಗ ಗೊತ್ತಾಗೈತೆ. ರಾಜಿ, ಈಗ್ಲೂ ಕಾಲ ಮಿಂಚಲ ಕಣೆ. ಸಾರಿ ಸಾರಿ ಹೇಳ್ತೀವಿ, ಮರ್ಯಾದೆಯಾಗಿ ನನ್ನ ಜೊತೆಗೆ ಬಾ, ಹೊರ್ಟೋಕು ಬಾ. ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲ ರಾಧನ್ ಜೊತೆ ನೀನು ಸೇರ್ಕೊಂಡಿದ್ದೆ ಅಂತ ಕಿರ್ಚಿ ಹೇಳಿ ಗಾಡೆ ಮಾಡ್ತೀನಿ ಅಷ್ಟೇನೆ. ಅವ್ವಾ, ನಿನ್ನ ಮುನ್ನಾಕ ನನ್ನನ್ನು ಯಾಕೆ ಹೇಳ್ಕೊಂಬಂದೆ ಇಲ್ಲಿಗೆ? ಜೈ, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ರಾಧಾ, ಮಾತಾಡ್ಬೇಡ ನೀನು. ನೀನೊಬ್ಳು ಅಡ್ಡ ಬಂದಿರ್ಲಿಲ್ಲ ಅಂದಿದ್ರೆ ಇವತ್ತೆಲ್ಲ ಸರಿಯಾಗಿ ಇರ್ತಿತ್ತು. ಅತ್ತೆ ಮಾವ ಇವತ್ತು ನನ್ನ ವಿರುದ್ಧ ಮಾತಾಡ್ತಿರ್ಲಿಲ್ಲ, ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಈಗಿನ ಕಾಲದಾಗೆ ದೇಹಿ ಅನ್ನೋರ್ಗೆ ದೇಣಿಗೆ ಕೊಡಬಾರ್ದು. ಅನ್ನ ಇಟ್ಟು ಆಶ್ರಯ ಕೊಟ್ಟಿದ್ ಕೈನೇ ಕಡಿತಾರೆ ಇಂತವ್ರು. ಹೌದು, ಈಟ್ ದಿನ ಇವಳನ್ನ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ ನನಗೆ ಸರಿಯಾದ ಪಾಠನೇ ಕಲ್ಸೋದು. ಹೌದು, ನೀವೆಲ್ಲರೂ ನನ್ನ ಮೇಲೆ ಇಷ್ಟೊಂದು ಆರೋಪ ಮಾಡ್ತಿದ್ದೀರಲ್ಲ, ನಾನ್ ಕೆಟ್ಟವಳು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಇರೋದಕ್ಕೆ ಮಾತಾಡ್ತಿರೋದು.